ದಿನ ಮಾತ್ರ ಒಲೆ ಹೊತ್ತತ್ತೆ. ಉಳಿದ ದಿನ ಹಸಿವೆ ಹೊಟ್ಟೆ ಹಿಡ್ಕೊಂಡು ಮಲಗಬೇಕಾಗತ್ತೆ. ಚಿಂತೆ ಮಾಡಬೇಡ ಸುನೀತಾ, ನಾನು ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದೀನಿ. ಒಂದು ದಿನ ನಮ್ಮ ಅದೃಷ್ಟನೂ ಬದಲಾಗತ್ತೆ, ನಮ್ಮ ದಿನನೂ ಬರುತ್ತೆ. ಎಷ್ಟು ದಿನ ಬೇರೆಯವರ ಹೊಲದಲ್ಲೇ ಕೆಲಸ ಮಾಡ್ತೀರಾ? ಒಂದು ಒಳ್ಳೆ ಕೆಲಸ ನೋಡ್ಕೊಳ್ಳಿ. ನನಗೇನು ಬಂಗಾರ ಬೇಕಿಲ್ಲ, ದುಬಾರಿ ಬದುಕೂ ಬೇಡ. ದಿನಕ್ಕೆ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು. ಸರಿ ಸುನೀತಾ, ನಾಳಿಂದ ಬೇರೆ ಕೆಲಸ ನೋಡ್ತೀನಿ. ಮುಂದಿನ ಕೆಲವು ದಿನ ರತನ ಊರಿಡೀ ಕೆಲಸಕ್ಕಂತ ಅಲೆದಾಡಿದ. ಆದ್ರೂ ಯಾರೂ ಕೆಲಸ ಕೊಡ್ಲಿಲ್ಲ. ಸೋತು ಸುಸ್ತಾಗಿ ಕೊನೆಗೆ ಊರಿನ ಮುಖ್ಯಸ್ಥನ ಮನೆಗೆ ಹೋದ. ರತನ್, ನೀನ್ ಕೆಲ್ಸ ಮಾಡೋ ರೀತಿ ನನ್ ಗೊತ್ತೈತಿ. ನೀನ್ ತುಂಬಾ ಪ್ರಾಮಾಣಿಕ ಮನುಷ್ಯ. ಇನ್ಮುಂದೆ ನನ್ ಇಟ್ಟಿಗೆ ಬಟ್ಲಿ ಕೆಲಸ ಮಾಡು. ತುಂಬಾ ಉಪಕಾರ ಮುಖ್ಯಸ್ಥರೇ, ಧನ್ಯವಾದ. ಒಂದು ದಿನ ಕೆಲಸ ಮಾಡ್ತಿರುವಾಗ ರತನಿಗೆ ತುಂಬಾ ಹಸಿವೆ ಆಯ್ತು. ಅವನು ಊರ್ಲಿ ಹೆಸರಾದ ಜಗನ್ ಊಟ ಮನೆ ಕಡೆ ಹೋದ. ಅಣ್ಣ, ಬಿಸಿ ಬಿಸಿ ಬೇಳೆ ಸಾರು, ತುಪ್ಪ ಹಾಕಿದ ರೊಟ್ಟಿ, ಸ್ವಲ್ಪ ಅನ್ನ ಕೊಡಿ. ರತನ ಬಹಳ ದಿನ ಆದ್ಮೇಲೆ ಹೊಟ್ಟೆ ತುಂಬಾ ಊಟ ಮಾಡಿದ. ಊಟ ಮುಗಿಸಿ ಎಷ್ಟು ಹಣ ಆಯ್ತು ಅಂತ ಕೇಳಿದ. ಒಟ್ಟು 700 ರೂಪಾಯಿ. ಏನ್ ದಾಲ್ ರೊಟ್ಟಿ 700 ರೂಪಾಯಿನಾ? ಇದು ಸಾಮಾನ್ಯ ಹೋಟೆಲ್ ಅಲ್ಲ, ಇದು ಜಗನ್ ಅಣ್ಣನ ಊಟ ಮನೆ. ನನ್ನ ಹತ್ರ ಇಷ್ಟು ಹಣ ಇಲ್ಲ, ಸ್ವಲ್ಪ ಟೈಮ್ ಕೊಡಿ, ಕೊಡ್ತೀನಿ. ಅಷ್ಟರಲ್ಲೇ ಜಗನ್ ಅಲ್ಲಿಗೆ ಬಂದ. ಹಣ ಇಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದೆ? ನನಗೆ ಗೊತ್ತಿರ್ಲಿಲ್ಲ ಊಟ ಇಷ್ಟು ದುಬಾರಿ ಅಂತ. ಅದು ನಿನ್ ತೊಂದ್ರೆ, ಅದಕ್ಕೆ ನಂಗೇನು? ಜಗನ್ ರತನನ್ನ ತಳ್ಳಿಬಿಟ್ಟ. ಕಾಲಿಂದಲೂ ಒದ್ದು ಹಾಕಿದ. ಇದು ತುಂಬಾ ಅವಮಾನ ಆಯ್ತು. ಅವಮಾನ ಅಂದ್ರೆ ಮಾನ ಗೌರವ ಇರೋರಿಗೆ ಆಗೋದು. ಅವ್ರು ರತನನ್ನ ಹೊಡೆದ್ರು, ಬಟ್ಟೆ ಕಿತ್ರು, ಹೊರಗಡೆ ಎಸೆದ್ರು. ಊರವರು ಎಲ್ಲ ನೋಡ್ತಾ ನಿಂತಿದ್ರು. ಆದ್ರೂ ಯಾರೂ ಸಹಾಯಕ್ಕೆ ರಕ್ತದಿಂದ ತುಂಬಿದ ಮುಖದೊಂದಿಗೆ ರತನ ಮನೆಗೆ ಬಂದ. ಅಯ್ಯೋ ದೇವ್ರೆ, ಇದೇನಾಯ್ತು ರತನ? ನಾನು ಊಟ ಮಾಡಿದೆ, ಆದ್ರ ಹಣ ಸಾಲಿಲ್ಲ. ಅವ್ರು ಎಲ್ಲರ ಮುಂದೆ ನನ್ನನ್ನ ಅವಮಾನ ಮಾಡಿದ್ರು. ಊರ ಜನ ನೋಡ್ಕೊಂಡ್ ನಿಂತಿದ್ರ, ಒಬ್ರು ಬಂದು ಉಳಿಸ್ಲಿಲ್ವಾ ನಿನ್ನ? ಈ ಅವಮಾನನ ನಾನು ಯಾವತ್ತೂ ಮರೆಯೋದಿಲ್ಲ. ಒಂದಿನ ಇದ್ರ ಲೆಕ್ಕ ಕೇಳ್ತೀನಿ. ಮರುದಿನ ರತನ ಆನಿ ಸುನೀತಾ ಊರ ಮುಖ್ಯಸ್ಥನ ಹತ್ರ ಹೋದ್ರು. ನಮ್ಗೆ ನ್ಯಾಯ ಬೇಕಪ್ಪ, ಹಿಂಗ ಅವಮಾನ ಮಾಡೋದ್ ಸರಿನಾ? ಜಗನ್ ತಪ್ಪು ಮಾಡಿದಾನೆ, ಆದ್ರ ರತ್ನ ನಿನ್ ಕಡೆಯಿಂದಲೂ ಸ್ವಲ್ಪ ತಪ್ಪಾಯ್ತು. ಅಂದ್ರೆ ಬಡವನಿಗ ಗೌರವ ಇಲ್ವಾ? ಹಣ ಇಲ್ದಿದ್ರೆ ಮನುಷ್ಯನ ಬೆಲೆ ಇಲ್ವಾ? ನಾನ್ ಜಗನ್ ಹತ್ರ ಮಾತಾಡ್ತೀನಿ, ಆದ್ರೆ ಜಾಸ್ತಿ ನಿರೀಕ್ಷೆ ಇಡ್ಬೇಡ. ರತನ ನಿರಾಶೆಯಲ್ಲಿ ಹೊರಟ. ಸುನೀತಾ ಮೌನವಾಗಿ ಅವನ ಹಿಂದೆ ನಡೆದ್ಲು. ಆದ್ರ ರತನ ಮನಸ್ಸೊಳಗೊಂದು ಗಟ್ಟಿ ನಿರ್ಧಾರ. ಒಂದಿನ ತೋರಿಸ್ತೀನಿ, ಬಡವನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಗೌರವ ಹಣದಿಂದ ಅಲ್ಲ, ಕೆಲ್ಸದಿಂದ ಸಿಗುತ್ತೆ. ನಡೀತಾ ನಡೀತಾ ಊರ ಗಡಿ ದಾಟಿ ಬಿಟ್ಟ. ಸೂರ್ಯ ಮುಳುಗ್ತು, ಕತ್ತಲೆ ಆವರಿಸ್ತು. ರಾತ್ರಿ ಆಯ್ತು. ಆದ್ರೂ ರತನ ನಿಲ್ಲಿಲ್ಲ. ಕೊನೆಗೊಂದು ದಟ್ಟ ಕಾಡೊಳ ಹೋಗಿ ದೊಡ್ಡ ಮರದ ಕೆಳಗ ಕುಳಿತ. ಸ್ವಲ್ಪ ಹೊತ್ತು ತಲೆ ತಗ್ಗಿಸಿ ಮೌನವಾಗಿ ಕೂತಿದ್ದ. ನಾನ್ ಬಡವ ಅಂದ್ರೆ ಎಲ್ರೂ ಅವಮಾನ ಮಾಡ್ತಾರ. ಹಣ ಇಲ್ದಿದ್ರೆ ಮನುಷ್ಯನಿಗೆ ಗೌರವ ಇಲ್ವಾ? ಇಲ್ಲ, ಇದಕ್ಕೆ ಉತ್ತರ ಕೊಡ್ಬೇಕು. ನಾನು ಏನಾದ್ರೂ ಮಾಡಿ ತೋರಿಸ್ತೀನಿ. ರಾತ್ರಿ ಇನ್ನಷ್ಟು ಗಾಢವಾಯ್ತು. ಅಷ್ಟರಲ್ಲಿ ಯಾರೋ ನಿಧಾನವಾಗಿ ಮಾತಾಡಿದ ಶಬ್ದ ಕೇಳಿಸಿತು. ಸಂಜೆ 6 ಗಂಟೆಯಿಂದ ನೋಡ್ತಾ ಇದ್ದೀನಿ, ನೀನು ಇದೇ ಮರದ ಕೆಳಗ ಕೂತಿದೀಯ, ಒಂದ್ಸಲೂ ಎದ್ದಿಲ್ಲ. ಯಾರ್ ನೀವು? ಇಷ್ಟು ರಾತ್ರಿ ಕಾಡೊಳ ಏನ್ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆ ನಾನ್ ಕೇಳ್ಬೇಕಲ್ಲ. ನೀನ್ ಯಾರು? ಇಲ್ಲಿ ಏಕ್ ಬಂದಿದೀಯಾ? ರತನ ಅವನ ಮುಖದ ಕಡೆ ನೋಡಿದ. ಬಿಳಿ ಬಟ್ಟೆ ಹಾಕೊಂಡಿದ್ದ, ಕಣ್ಣು ಶಾಂತವಾಗಿದ್ದು. ಆದ್ರ ಅವನ ನಗುದೊಳ ಏನೋ ವಿಚಿತ್ರ ಇತ್ತು. ರತನಿಗೆ ಸ್ವಲ್ಪ ಭಯ, ಸ್ವಲ್ಪ ಕುತೂಹಲ ಆಯ್ತು. ನೀನ್ ಹಸಿದಿರೋ ಹಾಂಗ್ ಕಾಣ್ತಿದೀಯಾ? ಬಾ, ಮೊದ್ಲ ರಹಸ್ಯ ವ್ಯಕ್ತಿ ನಿಧಾನವಾಗಿ ಕೈ ಮುಂದೆ ಚಾಚಿದ. ರತನ ನೋಡ್ತಾ ಇರುವಾಗ್ಲೇ ಅಚ್ಚರಿಯಾಗಿ ಒಂದು ದೊಡ್ಡ ತಟ್ಟೆ ಕಾಣಿಸ್ತು. ಅದರೊಳಗೆ ಬೇರೆ ಬೇರೆ ತರದ ಊಟ ಇತ್ತು. ಬಿಸಿ ಬಿಸಿ ಊಟದ ವಾಸನೆ ಹರಡ್ತು. ತಿನ್ನು, ಬ್ಯಾಡ್. ಆಮೇಲೆ ಹಣ ಕೇಳಿದ್ರೆ ಮತ್ತೆ ಅವಮಾನ ಆಗ್ಬಾರ್ದು. ನಾನ್ ಹಣ ಕೇಳಲ್ಲ, ಮನಸ್ಸು ಶಾಂತಿಯಾಗಿ ಊಟ ಮಾಡು. ರತನ ನಿಧಾನವಾಗಿ ಊಟ ಶುರು ಮಾಡಿದ. ಬಹಳ ದಿನ ಆದ್ಮೇಲೆ ಹೊಟ್ಟೆ ತುಂಬಿ ನೆಮ್ಮದಿಯಾಗಿ ಊಟ ಮಾಡ್ದ.
ಅವನ ಕಣ್ಣಲ್ಲಿ ನೀರು ಬಂತು. ಈಗ ಹಸಿವು, ಊರ ಜನರ ಮೌನ ಎಲ್ಲವನ್ನೂ ಹೇಳಿಬಿಟ್ಟು, ನನಗೊಂದು ಊಟ ಮನೆ ತೆಗೆಯುವ ಆಸೆ ಇದೆ. ಅಲ್ಲಿ ಬಡವ ಅಂತ ಯಾರನ್ನೂ ಅವಮಾನ ಮಾಡಬಾರ್ದು. ಕಡಿಮೆ ದುಡ್ಡಿಗೆ ಹೊಟ್ಟೆ ತುಂಬ ಊಟ ಸಿಗಬೇಕು. ಯಾರು ಹಸಿದ ಹೊಟ್ಟೆ ಹೋಗಬಾರ್ದು. ನಿನಗೆ ಗೊತ್ತಾ, ನೀನು ಈಗ ಎಲ್ಲಿದೆಯಾ? ಕಾಡುಳ? ಇಲ್ಲ, ಇದು ಜನ್ಭೂತದ ಕಾಡು ಅಂತ ಕರೆಯೋ ಜಾಗ. ರತನನ ಹೃದಯ ಒಮ್ಮೆ ಗಡಗಡ ಅಂತ ಬಡ್ಕೊಂತು. ಅವನು ಸುತ್ತಲೂ ನೋಡಿದ. ಭಯ ಪಡಬೇಡ, ಇಲ್ಲಿ ಭೂತಗಳಿಲ್ಲ. ಇಲ್ಲಿ ಸಾಧುಗಳ ವಂಶದ ಜನ ವಾಸ ಮಾಡ್ತಾರೆ. ಹಾಗಿದ್ರೆ ಜನ ಯಾಕಿಷ್ಟು ಭಯ ಪಡ್ತಾರೆ? ಜನರಿಗೆ ಗೊತ್ತಿಲ್ಲದೆ ಜಾಸ್ತಿ ಭಯ ಹುಟ್ಟಿಸ್ತದೆ. ಆ ವ್ಯಕ್ತಿ ಕಣ್ಣು ಮುಚ್ಚಿದ. ಕೆಲ ಕ್ಷಣದ ನಂತರ ಅವನ ಕೈಯಲ್ಲಿ ದೊಡ್ಡ ಬೆಳ್ಳಿಯ ತಟ್ಟೆ ಕಾಣಿಸ್ತು. ತಟ್ಟೆ ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಇದನ್ನ ತೆಗೆದುಕೋ. ಇದೇನು? ಇದು ಜಾದೂ ತಟ್ಟೆ. ರತನ ಆಶ್ಚರ್ಯದಿಂದ ಮಾತೇ ಬರದೆ ನಿಂತ. ಈ ತಟ್ಟೆ ಮುಂದೆ ನಿಂತು ಯಾವ ಊಟದ ಹೆಸರು ಹೇಳಿದ್ರು ಅದೇ ತಾನಾಗಿಯೇ ಬರುತ್ತೆ. ನಿಜವ? ಆದ್ರೆ 2 ನಿಯಮ ಇವೆ. ಯಾವ ನಿಯಮ? ಮೊದಲದು, ಈ ರಹಸ್ಯ ನಿನ್ನ ಹೆಂಡತಿಗ ಮಾತ್ರ ಗೊತ್ತಿರಬೇಕು. 2ನೇದು, ಒಬ್ಬ ಗ್ರಾಹಕನಿಂದ 10 ರೂಪಾಯಿಗಿಂತ ಜಾಸ್ತಿ ದುಡ್ಡು ತಗೊಂಡ ದಿನ ಈ ಜಾದೂ ಶಕ್ತಿ ಮುಗಿಯಿತು. ನಾನು ಮಾತು ಕೊಡ್ತೀನಿ, ಈ ತಟ್ಟೆ ಜನರ ಹೊಟ್ಟೆ ತುಂಬಿಸೋಕೆ ಮಾತ್ರ ಬಳಸ್ತೀನಿ. ರಾತ್ರಿ ತುಂಬಾ ತಡ ಆಯ್ತು. ರತನ ಒಂದ್ ದೊಡ್ಡ ತಟ್ಟೆ ಹಿಡ್ಕೊಂಡು ಮನೆಗೆ ಬಂದ. ಅಯ್ಯೋ, ಇದೇನ್ರಿ? ಇವತ್ತು ನಮ್ಮ ಬದುಕೇ ಬದಲಾಗ್ಬೋದು. ಆಮೇಲೆ ರತನ ನಡೆದದ್ದನ್ನ ಒಂದೊಂದಾಗಿ ಹೇಳಿದ. ಅಂದ್ರೆ ಈಗ ನಾವು ಊಟ ಮನೆ ಶುರು ಮಾಡ್ತೀವ? ಹೌದು, ನಮ್ಮನೆಯಲ್ಲೇ. ಇಬ್ಬರ ಕಣ್ಣಲ್ಲೂ ಮೊದಲ ಸಲ ಆಶೆ ಕಾಣಿಸ್ತು. ಮುಂದಿನ ದಿನ ಬೆಳಗ್ಗೆ ರತನ ಮತ್ತು ಸುನೀತಾ ತಮ್ಮ ಚಿಕ್ಕ ಮನೆಯನ್ನೇ ಊಟ ಮನೆಯಾಗಿ ಬದಲಿಸಿದರು. ಒಂದು ಕೊಠಡಿಯನ್ನು ಖಾಲಿ ಮಾಡಿ ಮಧ್ಯದಲ್ಲಿ ಜಾದೂ ತಟ್ಟೆ ಇಡಲಾಯಿತು. ಹೊರಗೆ ಒಂದು ಚಿಕ್ಕ ಫಲಕ ಬರೆದರು. ರತನ ಊಟ ಮನೆ, ಕಡಿಮೆ ಹಣಕ್ಕೆ ಹೊಟ್ಟೆ ತುಂಬ ಊಟ. ನಿಜವಾಗಿಯೂ ಇದು ಕೆಲಸ ಮಾಡುತ್ತಾ? ಒಮ್ಮೆ ಪ್ರಯತ್ನ ಮಾಡೋಣ. ರತನ ತಟ್ಟೆಯ ಮುಂದೆ ನಿಂತ. ಆಳವಾಗಿ ಉಸಿರೆಳೆದ. ಬಿಸಿ ಬಿಸಿ ದಾಳ್, ತುಪ್ಪದ ರೊಟ್ಟಿ, ಅನ್ನ. ಕೆಲವು ಕ್ಷಣಗಳಲ್ಲಿ ಖಾಲಿ ತಟ್ಟೆಯಲ್ಲಿ ನಿಧಾನವಾಗಿ ಹೊಗೆ ಏರತೊಡಗಿತು ಮತ್ತು ತಟ್ಟೆ ತುಂಬಾ ರುಚಿಯಾದ ಊಟ ಕಾಣಿಸಿತು. ಇದು ನಿಜವಾಗಿಯೂ ಆಯಿತು. ಇನ್ನು ಯಾರೂ ಹಸಿದಿರಬಾರದು. ಸ್ವಲ್ಪ ಸಮಯದ ನಂತರ ಒಬ್ಬ ಬಡ ವ್ಯಕ್ತಿ ಅಲ್ಲಿಗೆ ಬಂದ. ಹೊಸ ಊಟ ಮನೆನಾ? ಹೌದಣ್ಣ. ಯಾವ ಊಟ ಬೇಕು ಹೇಳಿ? ಒಂದು ತಟ್ಟೆ ದಾಳ್ ಮಖನಿ, ರೊಟ್ಟಿ. ರತನ ಒಳಗೆ ಹೋಗಿ ಜಾದೂ ತಟ್ಟೆಯಿಂದ ಊಟ ತರಿಸಿದ. ಗ್ರಾಹಕ ಊಟ ಮಾಡಿ ಆಶ್ಚರ್ಯಪಟ್ಟ. ಇಷ್ಟು ರುಚಿಯಾದ ಊಟ ನಾನು ತಿಂದಿಲ್ಲ. ಎಷ್ಟು ಹಣ? 1 ರೂಪಾಯಿ. 1 ರೂಪಾಯಿಯಾ? ಹೌದು, ಮತ್ತೆ ಬರಬಹುದು. ಆ ವ್ಯಕ್ತಿ ಎಲ್ಲರಿಗೂ ಹೇಳಿದ. ಸ್ವಲ್ಪ ಸಮಯದಲ್ಲೇ ಜನರು ಸಾಲಿನಲ್ಲಿ ನಿಲ್ಲಲು ಆರಂಭಿಸಿದರು. ಬಡವರು, ಮಕ್ಕಳು, ಹಿರಿಯರು ಎಲ್ಲರೂ ಬರಲು ಶುರು ಮಾಡಿದರು. ನನಗೆ ಪುಲಾವ್ ಬೇಕು, ನನಗೆ ಸಿಹಿ ಬೇಕು, ನನಗೆ ತುಪ್ಪ ಅನ್ನ. ರತನ ಯಾರನ್ನೂ ನಿರಾಕರಿಸಲಿಲ್ಲ. ರತನ, ನಮ್ಮ ಮನೆಗೆ ಎಷ್ಟು ಜನ ಬರುತ್ತಿದ್ದಾರೆ ನೋಡಿ. ನಾವು ಹಣಕ್ಕಲ್ಲ, ಜನರ ಹೊಟ್ಟೆ ತುಂಬಿಸೋಕೆ ಕೆಲಸ ಮಾಡ್ತಿದ್ದೀವಿ. ಇತ್ತ ಜಗನ್ ಊಟ ಮನೆ ಖಾಲಿ ಆಗತೊಡಗಿತು. ಕುರ್ಚಿಗಳು ಖಾಲಿ, ಊಟ ಉಳಿಯುತ್ತಿತ್ತು. ಇದು ಏನಾಗುತ್ತಿದೆ? ಎಲ್ಲರೂ ರತನನ ಊಟ ಮನೆಗೆ ಹೋಗುತ್ತಿದ್ದಾರೆ. ಅವನು 1 ರೂಪಾಯಿಗೆ ಹೇಗೆ ಊಟ ಕೊಡ್ತಾನೆ? ಜಗನ್ ತನ್ನ ಸ್ನೇಹಿತ ಬಿಲ್ವಾ ಬಳಿ ಹೋದ. ಇವನ್ ಹಿಂದೆ ಏನೋ ರಹಸ್ಯ ಇದೆ. ನಾವು ಕಂಡುಹಿಡಿಯೋಣ. ನಾನು ಅವನ ಮೇಲೆ ಕಣ್ಣಿಡುತ್ತೇನೆ. ಕೆಲವು ದಿನ ಜಗನ್ ರತನನನ್ನು ಗಮನಿಸಿದ. ಆದ್ರೆ ಏನೂ ತಿಳಿಯಲಿಲ್ಲ. ಊಟ ಎಲ್ಲಿಂದ ಬರುತ್ತದೆ ಅನ್ನೋದು ಗೊತ್ತಾಗ್ಲಿಲ್ಲ. ಏನೋ ಇದೆ, ಆದ್ರೆ ಕಾಣುತ್ತಿಲ್ಲ. ರತನನೇ ಹೇಳುವಂತೆ ಮಾಡಬೇಕು. ಒಂದು ದಿನ ರತನ ಒಬ್ಬನೇ ಹೊರಗೆ ಹೋಗುತ್ತಿದ್ದ. ಜಗನ್ ಮತ್ತು ಬಿಲ್ವಾ ಅವನನ್ನು ತಡೆದ್ರು. ನೀನು ನಮ್ಮ ವ್ಯವಹಾರ ಹಾಳು ಮಾಡುತ್ತಿದ್ದೀಯ. ಹಣ ಎಲ್ಲಿಂದ ಬರುತ್ತಿದೆ ಹೇಳು. ನನ್ನನ್ನು. ಹೀಗೆ ರತನ ಜಾದೂ ತಟ್ಟೆಯ ರಹಸ್ಯ ಹೇಳಿಬಿಟ್ಟ. ಜಾದೂ ತಟ್ಟೆ. ಇನ್ನು ಆಟ ಶುರುವಾಯಿತು. ರತನನಿಂದ ಜಾದೂ ತಟ್ಟೆಯ ವಿಷಯ ಕೇಳಿದ ಜಗನ್ ಮತ್ತು ಬಿಲ್ವಾ ಮೊದಲಿಗೆ ನಂಬಲೇ ಇಲ್ಲ. ಆದ್ರೆ ಇಬ್ಬರ ಕಣ್ಣಲ್ಲೂ ಈಗ ಕೋಪಕ್ಕಿಂತ ಹೆಚ್ಚು ಲೋಭ ಕಾಣಿಸುತ್ತಿತ್ತು. ಅಯ್ಯೋ, ಹಾಗಾದ್ರೆ ರತನ ದುಡಿ ಗೆಲ್ಲಿಲ್ಲ, ಜಾದೂದಿಂದ ಗೆದ್ದಿದ್ದಾನೆ. ಆ ತಟ್ಟೆ ನಮ್ಮ ಕೈಗೆ ಬಂದ್ರೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋಟೆಲ್ ಓಡುತ್ತದೆ. ಇನ್ನು ಅದು ನಮ್ಮದು. ದಯವಿಟ್ಟು ಅದಕ್ಕೆ ಕೈ ಹಾಕಬೇಡಿ. ಜಗನ್ ಮತ್ತು ಬಿಲ್ವಾ ರತನನ ಮನೆಗೆ ಹೋದರು.
ಸುನೀತಾ ಹೆದರಿದಳು. ಜಾದೂ ತಟ್ಟೆ ಇದ್ದ ಕೊಠಡಿಯೊಳಗೆ ಮೂವರು ಹೋದರು. ಅಯ್ಯೋ, ಕೆಲಸ ಮಾಡು. ಮೊದಲು ಹಣ ಕೇಳೋಣ. ತಟ್ಟೆ, ಚಿನ್ನ ಕೊಡು. ಯಾವುದೂ ಆಗಲಿಲ್ಲ. ವಜ್ರ ಕೊಡು. ಮತ್ತೆ ಯಾವುದೂ ಆಗಲಿಲ್ಲ. ಅಯ್ಯೋ, ಕೆಲಸ ಮಾಡು. ತಟ್ಟೆ ಸಂಪೂರ್ಣ ಶಾಂತವಾಗಿಯೇ ಇತ್ತು. ರತನ, ನಮ್ಮನ್ನು ಮೋಸ ಮಾಡಿದ್ದೀಯಾ? ನಾನು ಸುಳ್ಳು ಹೇಳಿಲ್ಲ. ಈ ತಟ್ಟೆ ಹಣ ಕೊಡುವುದಿಲ್ಲ. ಇದು ಕೇವಲ ಊಟ ಕೊಡುತ್ತದೆ. ಹಾಗಿದ್ರೆ ಊಟ ಕೇಳೋಣ. ತುಪ್ಪದ ದೋಸೆ ಕೊಡು. ಮತ್ತೆ ಕೂಡ ಏನೂ ಆಗಲಿಲ್ಲ. ಇದು ಯಾಕೆ ಕೆಲಸ ಮಾಡ್ತಿಲ್ಲ? ಬಹುಶಃ ಇದು ಎಲ್ಲರ ಮಾತು ಕೇಳುವುದಿಲ್ಲ. ಜಗನ್ಗೆ ಅನುಮಾನ ಉಳಿಯಿತು. ಮುಂದಿನ ಕೆಲವು ದಿನ ಅವನು ಗುಪ್ತವಾಗಿ ರತನನ ಮನೆ ಗಮನಿಸುತ್ತಿದ್ದ. ಒಂದು ದಿನ ಕಿಟಕಿಯಿಂದ ಒಳಗೆ ನೋಡಿದ. ರತನ ತಟ್ಟೆ ಮುಂದೆ ನಿಂತಿದ್ದ. 15 ತಟ್ಟೆ ಊಟ, ಅನ್ನ, ಸಾರು, ರೊಟ್ಟಿ. ಅಷ್ಟರಲ್ಲಿ ತಟ್ಟೆ ನಿಧಾನವಾಗಿ ಹೊಳೆಯಿತು. ಕೆಲವೇ ಕ್ಷಣದಲ್ಲಿ ಊಟ ತುಂಬಿತು. ಅಂದರೆ ಇದು ನಿಜವಾಗಿಯೂ ಜಾದು. ಜಗ ನೋಡುತ್ತಾ ಬಿಲ್ವಾ ಬಳಿ ಹೋದ. ನಾನು ಕಣ್ಣಾರೆ ನೋಡಿದೆ. ಹಾಗಾದರೆ ಕದಿಯೋಣ. ಕದ್ದರೆ ಜನರಿಗೆ ಗೊತ್ತಾಗುತ್ತದೆ. ಆಗ ತಟ್ಟೆ ಬೇಡ, ಊಟವೇ ನಿಲ್ಲಿಸೋಣ. ಹೇಗೆ? ಊಟಕ್ಕೆ ವಿಷ ಹಾಕೋಣ. ಮುಂದಿನ ದಿನ ಇಬ್ಬರು ಸಾಮಾನ್ಯ ಜನರಂತೆ ವೇಷ ಹಾಕಿ ರತನನ ಊಟ ಮನೆಗೆ ಬಂದರು. ಜನ ತುಂಬಾ ಇದ್ದರು. ಯಾರೂ ಅವರನ್ನು ಗುರುತಿಸಲಿಲ್ಲ. ಕುಳಿತುಕೊಳ್ಳಿ, ಊಟ ಬರುತ್ತದೆ. ಅವರು ಸುತ್ತಲೂ ನೋಡಿ ಅವಕಾಶ ಕಾಯುತ್ತಿದ್ದರು. ಇದೇ ಸಮಯ. ಅಷ್ಟರಲ್ಲಿ ಹೊರಗಿನಿಂದ ಧ್ವನಿ ಕೇಳಿಸಿತು. ಯಾರು ಊಟ ಮುಟ್ಟಬೇಡಿ. ಅವನ ಜೊತೆ ಪೊಲೀಸರು ಬಂದರು. ಜಗನ್ ಮತ್ತು ಬಿಲ್ವಾ ಬೆಚ್ಚಿ ಬಿದ್ದರು. ನೀವಿಲ್ಲಿ ಯಾಕೆ? ನಿಮ್ಮ ಮಾತು ನಾನ್ ಕೇಳಿದೆ. ಏನ್ ಮಾತು? ಗ್ರಾಹಕರ ಊಟಕ್ಕೆ ವಿಷ ಹಾಕುವ ಮಾತು. ಇವರನ್ನು ಬಂಧಿಸಿ. ಜಗನ್ ಮತ್ತು ಬಿಲ್ವಾ ತಲೆ ತಗ್ಗಿಸಿದರು. ನನ್ನಿಂದ ತಪ್ಪಾಗಿದೆ, ಕ್ಷಮಿಸು. ಹಸಿದವರಿಗೆ ಊಟ ಕೊಡುವುದು ದೊಡ್ಡ ಸಂಪತ್ತು. ಅದನ್ನು ಕಸಿದುಕೊಳ್ಳಲು ಯತ್ನಿಸಬಾರದು. ಕಲಿತುಕೋ. ರತನ, ನಿನ್ನಿಂದ ನಾನು ಕಲಿತೆ. ಮುಖಂಡರೇ, ನಿಮಗೂ ಊಟ ಸಿಗುತ್ತದೆ. ಆದರೆ ನಿಯಮ ಒಂದೇ. ಎಲ್ಲರಿಗೂ ಒಂದೇ ಬೆಲೆ. ಜಗನ್ ಮತ್ತು ಬಿಲ್ವಾ ಬಂಧನವಾದ ಘಟನೆ ಊರಿನಲ್ಲೆಲ್ಲ ಹರಡಿತು. ಜನರು ಮೊದಲ ಬಾರಿಗೆ ರತನನ ಬಗ್ಗೆ ಹೆಮ್ಮೆಯಿಂದ ಮಾತನಾಡಲು ಶುರು ಮಾಡಿದರು. ರತನನ ಊಟ ಮನೆ ಇನ್ನೂ ಹೆಚ್ಚು ಜನಪ್ರಿಯವಾಯಿತು. ಆದರೆ ರತನನಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಅವನು ಇನ್ನೂ ಅದೇ ಸರಳ ವ್ಯಕ್ತಿಯಾಗಿದ್ದ. ರತನನ ಹೃದಯ ದೊಡ್ಡದು. ಹಣ ಇಲ್ಲದಿದ್ದರೂ ಗೌರವ ಇರಬಹುದು ಅಂತ ತೋರಿಸಿದ. ಕೆಲವು ದಿನಗಳ ನಂತರ ಜಗನ್ ಬಿಡುಗಡೆಯಾಗಿ ಹೊರಬಂದ. ಆದ್ರೆ ಈಗ ಅವನ ಮುಖದಲ್ಲಿ ಅಹಂಕಾರ ಇರಲಿಲ್ಲ. ಅವನು ನೇರವಾಗಿ ರತನನ ಮನೆಗೆ ಬಂದ. ರತನ್, ನಾನು ನಿನ್ನನ್ನು ಅವಮಾನ ಮಾಡಿದೆ, ಹೊಡೆದೆ, ನಿನ್ನ ಊಟ ಮನೆ ಹಾಳು ಮಾಡಲು ಯತ್ನಿಸಿದೆ. ಕ್ಷಮಿಸು. ಸ್ವಲ್ಪ ಹೊತ್ತು ಮೌನ. ನೀನು ನನಗೆ ನೋವು ಕೊಟ್ಟೆ, ಆದರೆ ನಾನು ನಿನ್ನಂತೆ ಆಗಲು ಇಷ್ಟಪಡುವುದಿಲ್ಲ. ಷರತ್ತು ಇದೆ. ಹೇಳು. ಇನ್ನು ಮುಂದೆ ಯಾರನ್ನೂ ಹಣದ ಆಧಾರದಲ್ಲಿ ನೋಡಬಾರದು. ಮಾತು ಕೊಡುತ್ತೇನೆ. ರತನ ಒಂದು ನಿರ್ಧಾರ ತೆಗೆದುಕೊಂಡ. ಜಗನ್, ಹೌದು, ನೀನು ನನ್ನ ಜೊತೆ ಕೆಲಸ ಮಾಡು. ನಿಜವಾಗಿಯೂ ಜನರಿಗೆ ಒಳ್ಳೆಯ ಊಟ ಕೊಡುವುದನ್ನು. ಆ ರಾತ್ರಿ ಮತ್ತೆ ಕಾಡಿಗೆ ಹೋದ. ಅದೇ ಮರ, ಅದೇ ಜಾಗ. ಆ ರಹಸ್ಯ ವ್ಯಕ್ತಿ ಮತ್ತೆ ಕಾಣಿಸಿಕೊಂಡ. ಹೇಗಿದೆ ನಿನ್ನ ಜೀವನ? ಚೆನ್ನಾಗಿದೆ. ಹಾಗಾದ್ರೆ ಈಗ ಸಮಯ ಬಂದಿದೆ. ಯಾವ ಸಮಯ? ನಿನಗೆ ಒಂದು ರಹಸ್ಯ ಹೇಳುವ ಸಮಯ. ಜಾದೂ ತಟ್ಟೆಯಲ್ಲಿ ಇರಲಿಲ್ಲ, ಜಾದೂ ನಿನ್ನೊಳಗಿತ್ತು. ಅರ್ಥ ಆಗಲಿಲ್ಲ. ಲೋಭಿಗಳಿಗೆ ಅದು ಕೆಲಸ ಮಾಡಲಿಲ್ಲ. ಯಾಕೆಂದ್ರೆ ಆ ತಟ್ಟೆ ಹಸಿದವರಿಗಾಗಿ ಮಾತ್ರ ಇತ್ತು. ಈಗ ನಿನಗೆ ತಟ್ಟೆ ಬೇಕಾಗಿಲ್ಲ. ರಹಸ್ಯ ವ್ಯಕ್ತಿ ತಟ್ಟೆಯ ಮೇಲೆ ಕೈ ಇಟ್ಟ. ತಟ್ಟೆ ನಿಧಾನವಾಗಿ ಬೆಳಕಾಗಿ ಅದೃಶ್ಯವಾಯಿತು. ತಟ್ಟೆ ಹೋಗಿಬಿಟ್ಟಿತು. ಈಗ ಜನರು ನಿನ್ನ ಕೈಯ ರುಚಿಗೆ ಬರುತ್ತಾರೆ. ಅಷ್ಟೇ ಹೇಳಿ ಆ ವ್ಯಕ್ತಿ ಕಾಡಿನೊಳಗೆ ಮಾಯವಾದ. ಕೆಲವು ತಿಂಗಳ ನಂತರ ರತನ ಮತ್ತು ಸುನೀತಾ ತಮ್ಮ ಶ್ರಮದಿಂದ ದೊಡ್ಡ ಊಟ ಮನೆ ಕಟ್ಟಿದರು. ಜಗನ್ ಕೂಡ ಅಲ್ಲಿ ಕೆಲಸ ಮಾಡುತ್ತಿದ್ದ. ಆದರೆ ಬಾಗಿಲಿನ ಮೇಲೆ ಒಂದು ಸಾಲು ಮಾತ್ರ ಇತ್ತು. ಫಲಕದಲ್ಲಿ ಬರೆದಿತ್ತು, ಹಸಿದವರಿಗೆ ಗೌರವವೂ ಬೇಕು, ಊಟವೂ ಬೇಕು. ಬಡತನ ತಪ್ಪಲ್ಲ, ಮನಸ್ಸಿನ ಬಡತನವೇ ದೊಡ್ಡ ತಪ್ಪು.